ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಜಕೀಯದಲ್ಲಿ ಧರ್ಮ, ಭಾವನೆ ಮತ್ತು ಮತ ಬ್ಯಾಂಕ್ ಅನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಭಾರತೀಯ ಜನತಾ ಪಾರ್ಟಿಗಿಂತ ಒಂದು ದೊಡ್ಡ ಉದಾಹರಣೆ ಬೇರೆ ಇರ್ಲಿಕ್ಕಿಲ್ಲ. ಮುಖಕ್ಕೊಂದು ಮುಖವಾಡ, ಬೆನ್ನ ಹಿಂದೆ ಇನ್ನೊಂದು ವ್ಯಾಪಾರ. ಹೌದು, ಕಳೆದ 10-15 ವರ್ಷಗಳಿಂದ ಈ ದೇಶದಲ್ಲಿ ಗೋವಿನ ಹೆಸರಿನಲ್ಲಿ ಏನೆಲ್ಲ ರಾಜಕೀಯ ನಡೀತು, ಎಷ್ಟೆಲ್ಲ ಧ್ರುವೀಕರಣವಾಯಿತು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಗೋರಕ್ಷಣೆಯ ಅಸಲಿ ಬಣ್ಣ ಈಗ ಜಗಜ್ಜಾಹೀರಾಗಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಗೋಮಾಂಸ ಬಂದಾಯ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವಿದೇಶಕ್ಕೆ ಬೀಫ್ ರಫ್ತು ಮಾಡಿ ದೇಶದ ಖಜಾನೆ ತುಂಬಿಸಿಕೊಳ್ಳುವ ಕೆಲಸ ಮಾತ್ರ ದಾಖಲೆಯ ಮಟ್ಟದಲ್ಲಿ ನಡೆದಿದೆ. ಹೌದು, ಬಿಜೆಪಿ ಇವತ್ತು ಸಂಪೂರ್ಣವಾಗಿ ಅವನತಿಯ ಹಾದಿಯಲ್ಲಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಹಿಂದೂಗಳ ಓಲೈಕೆ, ಗೋವು ತಮ್ಮ ತಾಯಿ, ಗೋ ಹತ್ಯೆ ನಿಷೇಧಿಸಬೇಕು ಅಂತ ವೇದಿಕೆಗಳ ಮೇಲೆ ಭಾವನಾತ್ಮಕವಾಗಿ ಬೊಬ್ಬೆ ಇಡೋದು, ಮತವನ್ನ ಗಿಟ್ಟಿಸ್ಕೊಳ್ಳೋದು. ಆದ್ರೆ ಇನ್ನೊಂದ್ ಕಡೆ ಅದೇ ಮಾಂಸದ ವ್ಯಾಪಾರದಿಂದ ಕೋಟಿ ಕೋಟಿ ರೂಪಾಯಿ ಲಾಭ ಮಾಡಿಕೊಳ್ಳೋದು. ಹೇಳೋದೊಂದು, ಮಾಡೋದು ಇನ್ನೊಂದು. ಇದನ್ನೇ ಅಲ್ವಾ ಕಪಟ ನಾಟಕ ಅನ್ನೋದು. ಧರ್ಮದ ಹೆಸರಿನಲ್ಲಿ ಜನರಿಗೆ ವಿಷ ಉಣಿಸಿ ತಾವು ಮಾತ್ರ ಹಿಂಬಾಗಿಲಲ್ಲಿ ಕೋಟಿಗಳ ವ್ಯವಹಾರವನ್ನ ನಡೆಸೋದು ಬಿಜೆಪಿಯ ನೈಜ ಚಹರೆಯಾಗಿದೆ ವೀಕ್ಷಕರೇ. ಈ ದೇಶದಲ್ಲಿ ಬಿಜೆಪಿಗೆ ಮುಸ್ಲಿಂ ದ್ವೇಷವೇ ತಮ್ಮ ರಾಜಕೀಯ ಗೆಲುವಿನ ಪ್ರಮುಖ ಅಸ್ತ್ರವಾಗಿತ್ತು. ಬೀಫ್ ಅಥವಾ ಎಮ್ಮೆ ಮಾಂಸ ಅಂದ ತಕ್ಷಣವೇ ಅದನ್ನ ಮುಸ್ಲಿಮರಿಗೆ ಲಿಂಕ್ ಮಾಡಿ ಹಿಂದೂಗಳಲ್ಲಿ ದ್ವೇಷದ ಬೆಂಕಿ ಹೊತ್ತಿಸೋದು ಇವರ ದಿನನಿತ್ಯದ ಕೆಲಸವಾಗಿತ್ತು. ಅವರು ಬೀಫ್ ತಿಂತಾರೆ, ನಾವು ಗೋ ಪೂಜೆ ಮಾಡ್ತೀವಿ ಅಂತ ಸಮಾಜವನ್ನ ಎರಡಾಗಿ ಸೆಳಿದ್ರು. ಆದ್ರೆ ವಾಸ್ತವ ಏನ್ ಗೊತ್ತಾ? ಇವತ್ತು ಜಾಗತಿಕ ಮಟ್ಟದಲ್ಲಿ ಬೀಫ್ ಅಥವಾ ಎಮ್ಮೆ ಮಾಂಸ ರಫ್ತು ಮಾಡುವ ಭಾರತದ ಟಾಪ್ 5 ಕಂಪನಿಗಳಲ್ಲಿ ಬಹುತೇಕ ಯಜಮಾನರು ಹಿಂದೂಗಳೇ ಆಗಿದ್ದಾರೆ. ದ್ವೇಷದ ಬೆಂಕಿ ಹಚ್ಚಿದ್ದು ಮುಸ್ಲಿಮರ ವಿರುದ್ಧ. ಆದ್ರೆ ಆ ಬೆಂಕಿಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದು ಮಾತ್ರ ಇವ್ರೇ. ಗೋವಿನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಬೀಫ್ ತಿನ್ನುವವರನ್ನ ಕೊಲೆ ಮಾಡುವ ಹಂತಕ್ಕೆ ದೇಶದ ವಾತಾವರಣವನ್ನ ತರಲಾಯಿತು. ಬೀಫ್ ನಿಷೇಧದ ಹೆಸರಿನಲ್ಲಿ ಬಡವರು, ದಲಿತರು ಮತ್ತು ಅಲ್ಪಸಂಖ್ಯಾತರ ಆಹಾರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು. ಗೋರಕ್ಷಕರ ಹೆಸರಿನಲ್ಲಿ ಬೀದಿಗಿಳಿದ ಗೂಂಡಾಗಳಿಗೆ ಪರೋಕ್ಷ ಅಭಯವನ್ನೂ ನೀಡಲಾಯಿತು ನೋಡಿ. ಆದ್ರೆ ಅದೇ ನಾಯಕರು, ಅದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಬೀಫ್ ರಫ್ತಿನಲ್ಲಿ ವಿಶ್ವದ 2ನೇ ದೊಡ್ಡ ದೇಶವನ್ನಾಗಿ ಮಾಡಿದ್ದು ಯಾರ ಪುರುಷಾರ್ಥಕ್ಕೆ? ಸ್ವದೇಶದಲ್ಲಿ ತಿನ್ನೋದಕ್ಕೆ ಬಿಡಲ್ಲ, ಆದ್ರೆ ವಿದೇಶಕ್ಕೆ ಹಾರಾಟ ಮಾಡಿ ಕೋಟಿ ಕೋಟಿ ಗಳಿಸ್ತಿದ್ದೀವಿ ಅನ್ನೋದು ಎಂಥ ದೋಖ ಅಲ್ವಾ? ಇನ್ನು ಕಳೆದ ಬಕ್ರೀದ್ ಹಬ್ಬದ ಸಮಯದಲ್ಲಿ ನಡೆದ ವಿದ್ಯಮಾನಗಳನ್ನ ಒಮ್ಮೆ ನೆನಪಿಸಿಕೊಳ್ಳಿ ವೀಕ್ಷಕರೇ. ಪ್ರತಿ ಹಬ್ಬ ಬಂದಾಗ್ಲೂ ಗೋ ರಕ್ಷಣೆಯ ಹೆಸರಿನಲ್ಲಿ ಕಿರುಕುಳ ನೀಡೋದು, ಹಬ್ಬದ ಸಂಭ್ರಮಕ್ಕೆ ಕಲ್ಲು ಹಾಕೋದು ಇವರ ಅಭ್ಯಾಸವಾಗಿತ್ತು. ಆದ್ರೆ ಕಳೆದ ಬಕ್ರೀದ್ ಸಮಯದಲ್ಲಿ ಮುಸ್ಲಿಂ ಸಮುದಾಯದವರು ಕಾನೂನಿನ ಚೌಕಟ್ಟಿನಲ್ಲಿದ್ದುಕೊಂಡೇ ಜಾಗರೂಕತೆಯಿಂದ ಹಬ್ಬವನ್ನ ಆಚರಿಸಿದ್ರು. ನಾವು ಗೋವು ಖರೀದಿಸುವುದಿಲ್ಲ ಅಂತಲೂ ಹೇಳಿದ್ರು. ಬಿಜೆಪಿಯ ಕೋಮು ರಾಜಕಾರಣಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದ್ರು. ಯಾವ ವಿಷಯವನ್ನ ಇಟ್ಕೊಂಡು ಪ್ರಚೋದನೆ ಸೃಷ್ಟಿಸೋದಕ್ಕೆ ಬಿಜೆಪಿ ಕಾಯ್ತಾ ಇತ್ತೋ ಆ ಪ್ರಚೋದನೆಗೆ ಸಿಲುಕದೆ ಶಾಂತಿಯುತವಾಗಿ ಹಬ್ಬ ಮುಗಿಸಿ ಬಿಜೆಪಿಯ ತಂತ್ರವನ್ನೇ ಇಲ್ಲಿ ತಲೆ ಕೆಳಗಾಕಿಸಿದ್ರು. ಈಗ ನೋಡಿ, ಈ ಜಾತಿ ಮತ್ತು ಗೋವಿನ ರಾಜಕಾರಣ ಸಂಪೂರ್ಣವಾಗಿ ಹಳ್ಳ ಹಿಡಿಯುತ್ತಾ ಇದೆ. ಜನರಿಗೀಗ ಅರ್ಥ ಆಗ್ತಿದೆ ವೀಕ್ಷಕರೇ, ಗೋವು ಇವರಿಗೆ ಪೂಜ್ಯನೀಯ ವಸ್ತು ಅಲ್ಲ, ಬದಲಿಗೆ ಕೇವಲ ಮತ ತರುವ ಮತ್ತು ಹಣ ತರುವ ಒಂದು ವಸ್ತುವಾಗಿದೆ ಅಂತ. ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ತಿಕಟ್ಟೋದು ಇನ್ಮುಂದೆ ನಡೆಯೋದಿಲ್ಲ ಅನ್ನೋದು ಇತ್ತೀಚಿನ ವಿದ್ಯಮಾನಗಳಿಂದ ಸ್ಪಷ್ಟವಾಗ್ತಾ ಇದೆ. ಇವರ ನಾಟಕ ಎಲ್ಲ ಕೂಡ ಒಂದೊಂದಾಗೆ ಹೊರಬರ್ತಾ ಇದ್ದಂತೆ ಜನಸಾಮಾನ್ಯರು ಈ ಕಪಟ ನಾಯಕರ ನಿಜ ರೂಪವನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ. ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಗೋವಿನ ಹೆಸರಿನಲ್ಲಿ ಎಷ್ಟು ಗಲಭೆಗಳಾದವು. ಶಾಸ್ತ್ರಗಳು ಗೋವನ್ನ ತಾಯಿ ಅನ್ನುತ್ತವೆ ಅಂತ ಚುನಾವಣಾ ಪ್ರಚಾರದಲ್ಲಿ ಅಬ್ಬರಿಸಿದ ಯೋಗಿಯವರ ಉತ್ತರ ಪ್ರದೇಶವೇ ಇವತ್ತು ದೇಶದಲ್ಲೇ ಅತಿ ಹೆಚ್ಚು ಎಮ್ಮೆ ಮಾಂಸ ಉತ್ಪಾದನೆ ಮತ್ತು ರಫ್ತು ಮಾಡುವ ರಾಜ್ಯ. ದೇಶದ ಒಟ್ಟು ಎಮ್ಮೆ ಮಾಂಸ ರಫ್ತಿನಲ್ಲಿ ಯುಪಿ ಮೊದಲ ಸ್ಥಾನದಲ್ಲಿದೆ. ಸ್ವತಃ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪತ್ತಿ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ನೀಡಿರುವ ಅಧಿಕೃತ ದತ್ತಾಂಶವೇ ಇದನ್ನ ಸಾಬೀತುಪಡಿಸಿದೆ. ಅಂದ್ರೆ ಯುಪಿಯಲ್ಲಿ ಜನರಿಗೆ ಆಹಾರ ಸ್ವಾತಂತ್ರ್ಯ ಇಲ್ಲ, ಆದ್ರೆ ಸರ್ಕಾರದ ಕಣ್ಣ ಕೆಳಗೆ ಮಾಂಸದ ಕಾರ್ಖಾನೆಗಳು ಮಾತ್ರ ಹಗಲಿರುಳು ರಾರಾಜಿಸ್ತಾ ಇದೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಅಸಲಿ ಖದೀಮತನ ಇರೋದು ಇಲ್ಲೇ ನೋಡಿ.
ಸುಪ್ರೀಂ ಕೋರ್ಟ್ ಎಲೆಕ್ಟೋರಲ್ ಬಾಂಡ್ ರದ್ದುಗೊಳಿಸಿ ದತ್ತಾಂಶವನ್ನ ಹೊರಹಾಕಿದಾಗ ಬಯಲಾಗಿದ್ದು ಬಿಜೆಪಿಯ ಕರಾಳ ಭ್ರಷ್ಟಾಚಾರ. ಬೀಫ್ ವಿರುದ್ಧ ದಿನ ಬೆಳಗಾದ್ರೆ ಭಾಷಣ ಬಿಗಿಯುವ ಬಿಜೆಪಿ ಅದೇ ಬೀಫ್ ರಫ್ತು ಮಾಡುವ ಕಂಪನಿಗಳಿಂದ ಕೋಟಿ ಕೋಟಿ ರೂಪಾಯಿ ಚಂದಾ ಪಡ್ಕೊಂಡಿದೆ, ಅಂದ್ರೆ ದೇಣಿಗೆ ಪಡ್ಕೊಂಡಿದೆ ಅಂತ. ಅಲ್ಲಾನಾ ಗ್ರೂಪ್ನ ಸಹೋದರ ಸಂಸ್ಥೆಯಿಂದ 1 ಕೋಟಿ, ಕೆವೆಂಟರ್ ಫುಡ್ ಪಾರ್ಕ್ ಸಂಸ್ಥೆಯಿಂದ ಬರೋಬ್ಬರಿ 144 ಕೋಟಿಗೂ ಅಧಿಕ ಹಣವನ್ನ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಯ ಖಾತೆಗೆ ಜಮಾ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಹಣ ಕೊಟ್ರೆ ಬೀಫ್ ವ್ಯಾಪಾರಕ್ಕೂ ಸೈ, ಅವರ ರಕ್ಷಣೆಗೂ ಸೈ ಅಂತ ಇವರದ್ದು. ಸ್ವಲ್ಪ ಯೋಚನೆ ಮಾಡಿ ವೀಕ್ಷಕರೇ, ಇಷ್ಟು ವರ್ಷಗಳ ಕಾಲ ಗೋರಕ್ಷಣೆ ಅಂತ ನಂಬಿ ನೆರೆಹೊರೆಯವರ ಜೊತೆ ಜಗಳ ಆಡಿ ಸಮಾಜದ ಶಾಂತಿಯನ್ನೇ ಕೆಡಿಸಿಕೊಂಡು ನಾವೇನ್ ಸಾಧಿಸಿದ್ದೇವೆ? ಸರ್ಕಾರ ತನ್ನ ಖಜಾನೆಯನ್ನ 5.1 ಶತಕೋಟಿ ರೂಪಾಯಿ ಅಂದ್ರೆ ಸುಮಾರು 48,000 ಕೋಟಿ ರಫ್ತು ಆದಾಯದಿಂದ ತುಂಬಿಸಿಕೊಂಡಿತು. ಬಿಜೆಪಿ ತನ್ನ ಪಕ್ಷದ ನಿಧಿಯನ್ನ ಕೂಡ ಬೀಫ್ ಕಂಪನಿಗಳ ಬಾಂಡ್ಗಳಿಂದ ತುಂಬಿಸಿಕೊಂಡಿತು. ಆದ್ರೆ ಸಮಾಜದಲ್ಲಿ ಉಳಿದದ್ದು ಮಾತ್ರ ದ್ವೇಷ, ಅನುಮಾನ ಮತ್ತು ಅಶಾಂತಿ. ಈ ರಾಜಕಾರಣಿಗಳ ಕಪಟ ನಾಟಕಕ್ಕೆ ಇನ್ನು ಎಷ್ಟು ಕಾಲ ನಾವು ಬಲಿಯಾಗಬೇಕು ಅಂತ ಯೋಚಿಸಿ ಒಮ್ಮೆ. ಕೊನೆಯದಾಗಿ ಹೇಳೋದಾದ್ರೆ, ಬಿಜೆಪಿಯ ಈ ಗೋ ರಾಜಕಾರಣದ ಮುಖವಾಡ ಈಗ ಪೂರ್ತಿಯಾಗಿ ಕಳಚಿ ಬಿದ್ದಿದೆ. ಸ್ವದೇಶದಲ್ಲಿ ದ್ವೇಷದ ಬೆಂಕಿ, ವಿದೇಶಕ್ಕೆ ಕೋಟಿ ಕೋಟಿ ಬೀಫ್ ವಹಿವಾಟು. ಇದೇ ಇವರ ನೈಜ ಅವನತಿಯ ಹಾದಿ. ನಾವೀಗ ಧರ್ಮದ ಹೆಸರಿನಲ್ಲಿ ನಡೆಯುವ ಈ ಭಾವನಾತ್ಮಕ ಗಿಮಿಕ್ಗಳನ್ನ ಒಂದ್ ಕಡೆ ಬದಿಗಿಟ್ಟು ನೈಜ ಅಭಿವೃದ್ಧಿ, ಶಿಕ್ಷಣ, ಉದ್ಯೋಗದ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. ಜನಸಾಮಾನ್ಯರ ಕಣ್ಣಿಗೆ ಮಣ್ಣೆರಚಿ ಹಿಂಬಾಗಿಲಲ್ಲಿ ಕೋಟಿ ಕೋಟಿ ರೂಪಾಯಿಗಳ ವ್ಯಾಪಾರ ಮಾಡುವ ಈ ಕಪಟ ನಾಯಕರಿಗೆ ಮುಂಬರುವ ದಿನಗಳಲ್ಲಿ ಜನರೇ ತಕ್ಕ ಉತ್ತರವನ್ನ ನೀಡಲಿದ್ದಾರೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.